ವೆಲ್ಕಮ್ ಟು ಚಿತ್ರ ವಿಚಾರ. ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಿನ್ನೆ ಹೈದರಾಬಾದ್ನಲ್ಲಿ ನಡೀತು. ಯಶ್ ರವರು ಅಲ್ಲಿ ಏನೇನು ಮಾತಾಡಿದ್ರು ಅಂತ ನಾನಿಲ್ಲಿ ಕನ್ನಡದಲ್ಲಿ ವಿವರಣೆ ಮಾಡಿ ಹೇಳ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ಕನ್ನಡದಲ್ಲೇ ಆರಂಭಿಸ್ತಾರೆ ಯಶ್ ರವರು. ನಮಸ್ಕಾರ ಎಲ್ಲರಿಗೂ ಅಂತ. ನಂತರ ಅವರು ಮಾತನ್ನ ಶುರು ಮಾಡ್ತಾರೆ. ಮೇಯ್ನ್ ಮಾತಾಡಿದವರು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ. ನೀವು ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಕಾಣಬೇಕು, ಅವುಗಳನ್ನ ನನಸಾಗಿಸಲು ಕಷ್ಟಪಡಬೇಕು ಎಂದು ಯಶ್ ಹೇಳ್ತಾರೆ. ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಹೊರಟಾಗ ನಮ್ಮನ್ನು ಟೀಕಿಸುವವರು, ಅವಮಾನ ಪಡುವವರು ಇದ್ದೇ ಇರ್ತಾರೆ. ಯಾರೋ ಒಬ್ಬರು ನಿನ್ನ ಕೈಲಿ ಅದು ಆಗಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ಮಾತನ್ನ ನಾವು ತಲೆಗೆ ಹಾಕ್ಕೊಳ್ಬಾರ್ದು. ಧೈರ್ಯ ತುಂಬಬೇಕು, ನಮಗೆ ನಾವೇ ಧೈರ್ಯ ತುಂಬ್ಕೊಬೇಕು. ಒಂದು ವೇಳೆ ಸೋತ್ರೆ ಅದಕ್ಕೆ ಬೇರೆಯವ್ರನ್ನ ದೂಷಿಸದೆ ನಮ್ಮ ಜವಾಬ್ದಾರಿಯನ್ನು ನಾವೇ ಹೊರಬೇಕಂತ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ. ಇನ್ನು ನಾರ್ತ್ ಸೌತ್ ಭೇದ ಭಾವ ಬೇಡ, ಚಿತ್ರರಂಗ ಕೇವಲ ಪ್ರಾದೇಶಿಕ ಭಾಷೆಗಳಿಗೆ ಸೀಮಿತಗೊಳಿಸಬೇಡಿ ಎಂದು ಯಶ್ ಮನವಿ ಮಾಡ್ತಾರೆ. ಟಾಕ್ಸಿಕ್ ಕೇವಲ ಒಂದು ಭಾಷೆಯ ಚಿತ್ರವಲ್ಲ, ಇದು ಇಡೀ ಭಾರತೀಯ ಚಿತ್ರರಂಗದ ಹೆಮ್ಮೆ. ಭಾಷೆ ಮತ್ತು ಗಡಿಗಳನ್ನು ಮೀರಿ ಕೇವಲ ಒಳ್ಳೆಯ ಕಲೆ ಮತ್ತು ಪ್ರತಿಭೆಗಳನ್ನು ನಾವು ಗೌರವಿಸಬೇಕು ಅಂತ ಒಗ್ಗಟ್ಟಿನ ಸಂದೇಶನ ನೀಡ್ತಾರೆ. ಇನ್ನು ಸಿನಿಮಾವನ್ನು ಅತಿಯಾಗಿ ತಲೆಗೆ ತೆಗೆದುಕೊಳ್ಬೇಡಿ. ಸಿನಿಮಾ ಎನ್ನುವುದು ಕೇವಲ ಮನೋರಂಜನೆ, ಅದನ್ನು ನೋಡಿ ಆನಂದಿಸಿ. ಆದರೆ ಸಿನಿಮಾವನ್ನು ಅತಿಯಾಗಿ ಸೀರಿಯಸ್ಸಾಗಿ ತಗೊಂಡು ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳ್ತಾರೆ. ಇನ್ನು ಅಭಿಮಾನಿಗಳಿಗೆ ಧನ್ಯವಾದ ಹಾಗೂ ಕಾಳಜಿ. ಈವೆಂಟ್ಗೆ ಹರಿದು ಬಂದಿದ್ದ ಸಾವಿರಾರು ಅಭಿಮಾನಿಗಳ ಪ್ರೀತಿಯನ್ನು ಕಂಡು ಯಶ್ ರವರು ಭಾವುಕರಾದರು. ಕಾರ್ಯಕ್ರಮದ ಮಧ್ಯೆ ಸೌಂಡ್ ಸೆಟಪ್ ಒಂದು ಭಾಗ ಬಿದ್ದಾಗ ತಕ್ಷಣವೇ ಅವರ ಮಾತನ್ನ ನಿಲ್ಲಿಸಿ ಅಲ್ಲಿ ಗಾಯಗೊಂಡಿದ್ದ ವಿದ್ಯಾರ್ಥಿಯನ್ನು ವಿಚಾರಿಸಿ ನಂತರ ಅವರ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಅವರ ಮಾತನ್ನ ಮುಂದುವರಿಸ್ತಾರೆ. ಇವಿಷ್ಟು ಯಶ್ ರವರು ನಿನ್ನೆ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಮಾತಾಡಿದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.